ಜೀವರು ಅನಂತರಾಗಿದ್ದಾರೆ. ಅನಂತಾವೈ ಜೀವಾಹ ಅಂತ ಆ ಸೃಷ್ಟಿಯಲ್ಲಿ ಬಂದಿರತಕ್ಕಂಥವರು ಕೆಲವು ಜೀವರಾಶಿಗಳಾದರೆ, ಸೃಷ್ಟಿಯಲ್ಲಿ ಬರದೇ ಇರುವ ಇನ್ನೂ ಕೂಡ ಸೃಷ್ಟಿಗೆ ಬರೋದಕ್ಕೆ ಕಾಯ್ತಾ ಇರುವ ಅಸಂಖ್ಯ ಜೀವರಾಶಿಗಳೆಲ್ಲ ಇದ್ದಾರೆ. ಅದೇ ಥರ ಜಡವಸ್ತುಗಳು ಕೂಡ ಅಪರಿಮಿತವಾಗಿವೆ. ಹಾಗಾದರೆ ಜೀವರು ಕೂಡ ಅನಂತರಾಗಿದ್ದಾರೆ, ಜಡವಸ್ತುಗಳು ಕೂಡ ಅಪರಿಮಿತವಾಗಿವೆ. ಹಾಗಿರುವಾಗ ಆ ಜೀವರೇ ಭಗವಂತರಾಗ್ತಾ ಇದ್ದಾರೆ ಅನ್ನತಕ್ಕಂಥ ಮಾತು ಹೇಗೆ ಸುಸಂಗತವಾಗುತ್ತೆ? ಜೀವರಲ್ಲಿ ಅನೇಕತ್ವ ಇದೆ, ಬಹುಸಂಖ್ಯಾಕತ್ವ ಎಂಬತಕ್ಕಂಥದ್ದಿದೆ. ಭಗವಂತ ಮಾತ್ರ ಒಬ್ಬನೇ ಇದ್ದಾನೆ. ಆದ್ದರಿಂದ ಅವನು ಇವರೆಲ್ಲರಿಗಿಂತ ವಿಲಕ್ಷಣನಾಗಲೇಬೇಕಾದ್ದರಿಂದ ಎಲ್ಲ ಜೀವ ಜಡ ವಿಲಕ್ಷಣನಾದ ಆ ಭಗವಂತನ ಸ್ವರೂಪವನ್ನು ನಮ್ಮ ಮಧ್ವ ಸಿದ್ಧಾಂತ ಪ್ರತಿಪಾದನೆ ಮಾಡ್ತಾ ಇದೆ. ಅದು ಕೂಡ ಇತರ ವಸ್ತುಗಳ ಜೊತೆಗೆ ಭಗವಂತನನ್ನು 10ರ ಜೊತೆ 11 ಅಂತ ದ್ವೈತ ದರ್ಶನ ಭಗವಂತನನ್ನು ಅಲ್ಲಿ ತಿಳಿಸಲು ಹೊರಟಿರತಕ್ಕಂಥದ್ದಲ್ಲ. ಭಗವಂತನ ಬಗ್ಗೆ ಪ್ರತ್ಯೇಕವಾಗಿ ಅವನ ಶ್ರೇಷ್ಠತೆಯನ್ನು ಗುರುತಿಸಿ ಅವನನ್ನೇ ಮೊದಲು ಅಲ್ಲಿ ಹೇಳಿ ಅನಂತರ ಉಳಿದ ಜೀವರಾಶಿಗಳ ಬಗ್ಗೆ, ಉಳಿದ ಆ ದೇವತಾ ವರ್ಗಗಳ ಬಗ್ಗೆ ಆ ಮಧ್ವ ಸಿದ್ಧಾಂತ ಅದು ನಿರೂಪಣೆ ಮಾಡ್ತಾ ಇತ್ತು. ಅದಕ್ಕೆ ವಿಭಿನ್ನವಾಗಿ, ಇದಕ್ಕೆ ವಿಭಿನ್ನವಾಗಿ ಇತರ ದರ್ಶನಗಳಲ್ಲಿ ನಾವು ಕಾಣ್ತಾ ಇರ್ತೇವೆ. ನೈಯಾಯಿಕರು, ತಾರ್ಕಿಕರು ಅಂತ ಅವರು ಕೂಡ ಈಶ್ವರನ ಅಸ್ತಿತ್ವವನ್ನು ಒಪ್ತಾರೆ. ಅವರೇನು ಚಾರ್ವಾಕರಂತೆ ಜೈನರಂತೆ ಅವರು ನಿರೀಶ್ವರವಾದಿಗಳಲ್ಲ. ಈಶ್ವರ ಭಗವಂತ ಇದ್ದಾನೆ ಎಂಬುದಾಗಿ ಈಶ್ವರನ ಅಸ್ತಿತ್ವವನ್ನು ಅವರು ಅಂಗೀಕಾರ ಮಾಡಿದರೂ ಕೂಡ ಅಂತಹ ಈಶ್ವರನನ್ನು, ಆ ಭಗವಂತನನ್ನು ನಿರೂಪಣೆ ಮಾಡುವಾಗ ಅವರು ಹೇಗೆ ಆ ಭಗವಂತನ ಸ್ವರೂಪವನ್ನು ತಿಳಿಸ್ತಾ ಇದ್ದಾರೆ ಅಂದರೆ, ನೋಡಿ, ಪದಾರ್ಥಗಳು 7 ತರಹ ಇದೆ. ಅವುಗಳಲ್ಲಿ ದ್ರವ್ಯವು ಕೂಡ ಒಂದು ಪದಾರ್ಥ. ಆದ್ದರಿಂದ ಆ ದ್ರವ್ಯವು 9 ಬಗೆಯಾಗಿದೆ. 9 ಬಗೆಯಾದ ದ್ರವ್ಯಗಳಲ್ಲಿ ಅವುಗಳಲ್ಲಿ ಆತ್ಮ ಮನಾಂಸಿ ಅಂತ ಮನಸ್ಸು ಮತ್ತು ಆತ್ಮ ಇದು ಕೂಡ ಅಲ್ಲಿ ಒಂದು ದ್ರವ್ಯವಾಗಿದೆ. ಆ ಆತ್ಮರಲ್ಲಿ 2 ವೈವಿಧ್ಯ ಇದೆ, ಒಬ್ಬ ಜೀವಾತ್ಮ ಪರಮಾತ್ಮ ಅಂಥೇಳಿ ಆ ಭಗವಂತನನ್ನು ಎಲ್ಲದರ ಜೊತೆಗೆ ಸೇರಿಸಿ ಅವನನ್ನು ಕೂಡ ಒಂದು ದ್ರವ್ಯ ಅಂತಷ್ಟೇ ನಿರೂಪಣೆ ಮಾಡ್ತಾರೆ ಹೊರತಾಗಿ ಆ ಭಗವಂತನಲ್ಲಿರುವ ಅಸಾಧಾರಣವಾದ ಗುಣ, ಅವನ ವೈಶಿಷ್ಟ್ಯ, ಅದರ ಹಿನ್ನೆಲೆಯಲ್ಲಿ ಅವನನ್ನು ಎಲ್ಲಿ ನಾವು ಮೊದಲು ಹೇಳಬೇಕೋ ಅಲ್ಲಿ ಸರಿಯಾದ ಜಾಗದಲ್ಲಿ ಆ ಆತ್ಮನ ಪರಮಾತ್ಮನ ನಿರೂಪಣೆಯನ್ನು ಮಾಡುವಲ್ಲಿ ಆ ತಾರ್ಕಿಕ ಮತಗಳೆಲ್ಲ ಅವುಗಳು ವಿಫಲವಾಗಿ ಬಿಟ್ಟಿವೆ. ಆ ಉಳಿದ ಪದಾರ್ಥಗಳ ಜೊತೆಗೆ ಇದೂ ಒಂದು ಎಂಬುದಾಗಿ ಅವರು ಹೇಳಿದ್ದಾರೆ ಹೊರತಾಗಿ ನಿಜವಾದ ಆ ಭಗವಂತನ ಸ್ವರೂಪವನ್ನು ಆ ಸರಿಯಾಗಿ ಅವರು ಕೂಡ ತಿಳಿಸ್ಲೇ ಇಲ್ಲ. ನಮ್ಮ ಶ್ರೀಮದ್ ಆಚಾರ್ಯರು ಹೇಳ್ತಾ ಇದ್ದಾರೆ, ನೋಡಿ, ಭಗವಂತನನ್ನು ನಾವು ಹೇಗೆ ತಿಳಿಯಬೇಕು ಅಂದರೆ ಅವನೇ ಈ ಎಲ್ಲ ಜಗತ್ತಿನ ಸಾರ, ಸ್ವತಂತ್ರನಾಗಿದ್ದಾನೆ. ಮೊದಲು ಅವನನ್ನೇ ನಾವು ತಿಳಿಯಬೇಕು. ಅದು ಕೂಡ ಅವನಲ್ಲಿರುವ ಅಸಾಧಾರಣವಾದ ಆ ಸ್ವಾತಂತ್ರ್ಯದ ಗುಣದ ಹಿನ್ನೆಲೆಯಲ್ಲಿ ಅದು ಅವನಲ್ಲಿ ಮಾತ್ರ ವಿಶಿಷ್ಟವಾಗಿರ್ತಕ್ಕಂಥ ಗುಣ. ಈ ಜಗತ್ತಿನಲ್ಲಿರುವ ಎಲ್ಲ ಜೀವರಾಶಿಗಳು ಅಸ್ವತಂತ್ರರಾಗಿದ್ದಾರೆ. ರಮಾ ಬ್ರಹ್ಮಾದಿ ದೇವತೆಗಳು ಕೂಡ ಅವರೆಲ್ಲರಿಗೆ ನಿಯಾಮಕನಾದ ಭಗವಂತನೊಬ್ಬನೇ ಸ್ವತಂತ್ರ. ಆದ್ದರಿಂದ ಅವನು ತನ್ನ ಪ್ರವೃತ್ತಿಗಳನ್ನು, ತನ್ನ ತಿಳುವಳಿಕೆ, ಅನಂತರದಲ್ಲಿ ತನ್ನ ಅಸ್ತಿತ್ವ, ಅದನ್ನು ಕೇವಲ ತನ್ನ ಅಧೀನದಲ್ಲಿ ಇಟ್ಕೊಂಡಿರುವ ಆ ಸ್ವತಂತ್ರನಾದ ಭಗವಂತ. ಉಳಿದ ದೇವತೆಗಳೆಲ್ಲ ಅವರು ಎಲ್ಲೂ ಕೂಡ ತಮ್ಮ ಅಸ್ತಿತ್ವವನ್ನು ಅವರ ಸ್ವತಂತ್ರವಾಗಿ ತಾವು ಇರಿಸಿಕೊಳ್ಳಲು ಸಾಧ್ಯ ಇಲ್ಲ. ಭಗವಂತನ ಅಧೀನದಲ್ಲಿ ಅವರು ಇರಬೇಕಾಗತ್ತೆ. ಅದೇ ರೀತಿಯಾಗಿ ಅವರ ಎಲ್ಲ ಬಗೆಯ ಚಟುವಟಿಕೆಗಳು ಮತ್ತು ಅವರ ಒಂದು ತಿಳುವಳಿಕೆ ಇದೆಲ್ಲ ಭಗವಂತನಿಂದಾಗಿ ಅವರಿಗೆ ವ್ಯಕ್ತವಾಗುವುದು ಅಥವಾ ಹೊಸದಾಗಿ ಬರೋದು ಹಾಗೆಲ್ಲ ಆಗಬೇಕಾಗತ್ತೆ. ಆದ್ದರಿಂದ ಅವರೆಂದಿಗೂ ಕೂಡ ಸ್ವತಂತ್ರರಲ್ಲ ಅನ್ನತಕ್ಕಂಥ ಹಿನ್ನೆಲೆಯಲ್ಲಿ ಶ್ರೀಮದ್ ಆಚಾರ್ಯರು ತತ್ವ ವಿವೇಕ, ತತ್ವ ಸಂಖ್ಯಾನ ಮುಂತಾದ ಸಣ್ಣ ಸಣ್ಣ ಕೃತಿಗಳಲ್ಲಿ ತಮ್ಮ ಸಿದ್ಧಾಂತದಲ್ಲಿ ಆ ಪದಾರ್ಥಗಳನ್ನು ಮತ್ತು ಬೇರೆ ಬೇರೆ ರೀತಿಯಾದ ಪ್ರಮೇಯಗಳನ್ನು ಅವರು ನಿರೂಪಣೆ ಮಾಡುವಾಗ ಮೊಟ್ಟ ಮೊದಲು ಭಗವತ್ ತತ್ವ ಅದು ಪ್ರಮುಖವಾದ ತತ್ವವಾದ್ದರಿಂದ ಅದರಿಂದಲೇ ಆರಂಭವಾಗಬೇಕು ಅನ್ನುವ ಹಿನ್ನೆಲೆಯಲ್ಲಿ ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತಿ ಅಂತ ಶ್ರೀಮದ್ ಆಚಾರ್ಯ ಹೇಳ್ತಾ ಇದ್ದಾರೆ. ಭಗವಂತನನ್ನು ಆ ಸ್ವತಂತ್ರ ತತ್ವ ಅಂತ ಮೊದಲೇ ಅವನನ್ನು ಅಲ್ಲಿ ನಾವು ಗುರುತಿಸಿ ಅವನ ಅಧೀನದಲ್ಲಿ ಉಳಿದ ಎಲ್ಲ ಆ ದೇವತಾ ವರ್ಗ, ಅನಂತರದಲ್ಲಿ ಜಡ ಪ್ರಪಂಚ ಅದೆಲ್ಲವೂ ಕೂಡ ಬರುತ್ತಾದ್ದರಿಂದ ಅದನ್ನು ಅನಂತರದಲ್ಲಿ ಹೇಳಬೇಕು. ಅಷ್ಟೇ ಹೊರತಾಗಿ ನೈಯಾಯಿಕರಂತೆ ಅದು ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ, ಕಾಲ, ದಿಕ್ಕು, ಆತ್ಮ ಇವೆಲ್ಲ ಆ ಜಗತ್ತಿನಲ್ಲಿರ್ತಕ್ಕಂಥ ಪದಾರ್ಥಗಳು, ಅವುಗಳ ಜೊತೆಗೆ ಆತ್ಮನೂ ಕೂಡ ಒಂದು ಅಂತ 10ರಲ್ಲಿ 11 ಭಗವಂತನ ಬಗ್ಗೆ ಹೇಳಿ ಅವನ ಬಗ್ಗೆ ಸರಿಯಾದಂತಹ ಪ್ರತಿಪಾದನೆ ಮಾಡಲಿಲ್ಲ ಅಂತ ಆದರೆ ಆವಾಗ ಆ ಜನತೆಗೆ ಭಗವಂತನ ಬಗ್ಗೆ ಆ ಸರಿಯಾದಂತಹ ಉತ್ಕೃಷ್ಟ ಜ್ಞಾನ ಬರೋದಿಲ್ಲ. ಅವನಲ್ಲಿ ಸರ್ವಾಧಿಕವಾದ ಭಕ್ತಿಯನ್ನು, ಆ ಪ್ರೀತಿಯನ್ನು ಮಾಡೋದಕ್ಕೆ ಅಲ್ಲಿ ಅವಕಾಶವೇ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಭಗವಂತನ ಒಲಿಮೆಯನ್ನು ಯಾವ ಭಕ್ತನಿಗೂ ಕೂಡ ಪಡೆಯೋದಕ್ಕೆ ಸಾಧ್ಯವಾಗೋದೇ. ನಾವು ನಮಗೆ ಯಾವುದು ಅತ್ಯಂತ ಪ್ರಿಯವಾದ ವಸ್ತುವೋ, ನಮಗೆ ಯಾರು ಅತ್ಯಂತ ಬೇಕಾಗಿದ್ದಾರೆ ಅವರ ಜೊತೆಗೆ ನಾವು ಮಾತನಾಡ್ತಾ ಇರುವಾಗ
ಮಧ್ಯದಲ್ಲಿ ಯಾರಾದರೂ ಇನ್ನೊಬ್ಬರು ಬಂದರೆ ನಮಗೆ ಅವ್ರ ಜೊತೆಗೆ ಮಾತನಾಡಲಿಕ್ಕೆ ಇಷ್ಟ ಇರೋದಿಲ್ಲ, ನಾವೇ ಮಾತನಾಡ್ತಾ ಇರ್ತೇವೆ. ಆವಾಗ ಅವರಿಗೆ ಬೇಸರ ಆಗಬಾರ್ದು ಅಂತ ಮಧ್ಯ ಮಧ್ಯ ಅವರ ನೋಡಿ ಹೌದಲ್ವಾ ಅಂತ ಕೇಳೋದು, ಮತ್ತೆ ಅರ್ಧ ಗಂಟೆ ಇವ್ರ ಜೊತೆನೇ ಮಾತಾಡೋದು, ಹೌದು ತಾನೆ ಅಂತ ಇವರನ್ನು ಕೇಳೋದು. ಅವನು ಅಂದ್ಕೊಳ್ತಾನೆ, ಓ ಇವ್ರಿಗೆ ಯಾಕೋ ನಮ್ಮನ್ನು ನೋಡಿ ಮಾತನಾಡಿಸೋದಕ್ಕೆ ಇಷ್ಟ ಇಲ್ಲ, ಆದ್ದರಿಂದ ಸುಮ್ಮನೆ ಇಲ್ಲಿಂದ ಜಾಗ ಖಾಲಿ ಮಾಡೋ ಒಳ್ಳೆಯದು ಅಂತ ಅವನು ಅಲ್ಲಿಂದ ಹೊರಟೋಗಿ ಬಿಡ್ತಾ ಇರ್ತಾನೆ. ಅದರಂತೆ ನಮಗೆ ಬೇಕಾದಂತಹ ಭೌತಿಕ ವಸ್ತುಗಳು, ಅನಂತರದಲ್ಲಿ ವಿಷಯ ಸುಖಗಳನ್ನು ನಮಗೆ ನೀಡತಕ್ಕಂತಹ ಸಾಮಗ್ರಿಗಳು, ಅವುಗಳ ಬಗ್ಗೆನೇ ನಾವು ತುಂಬ ಆಸಕ್ತಿಯನ್ನು ವಹಿಸಿ ಭಗವಂತನ ಬಗ್ಗೆ ಆಗಾಗ ಬೆಳಗ್ಗೆ ಎದ್ಕೊಳ್ಳೋ ಒಂದು 10 ನಿಮಿಷ ದೇವ್ರ ಮುಂದೆ ನಾವು ಕೂತಂತೆ ಮಾಡೋದು, ಸಾಯಂಕಾಲ ಒಂದು ಆರತಿ ಎತ್ಬಿಟ್ಟು ಮುಗಿತಾ ನಿನ್ನ ಕತೆ ಅಂತ ದೇವರನ್ನು ನಾವು ಕೈ ಮುಗಿದು ಮಲಗಿಸ್ಬಿಡೋದು, ಬೆಳಗ್ಗೆವರೆಗೂ ನನಗೂ ನಿನಗೂ ಸಂಬಂಧವೇ ಇಲ್ಲ ಅನ್ನುವ ರೀತಿಯಲ್ಲಿ ಆ ಭಗವಂತನನ್ನು ಎಷ್ಟು ಬೇಕೋ ಅಷ್ಟಕ್ಕೆ ತಕ್ಕ ಮಟ್ಟಿಗೆ ನಾವು ಇಟ್ಕೊಂಡು ಅವನ ಬಗ್ಗೆ ನಾವು ಒಂದು ರೀತಿಯಾದ ಉದಾಸೀನ ಮನೋಭಾವದ ಆ ಧೋರಣೆಯನ್ನು ನಾವು ಪಡೆದರೆ ಆವಾಗ ಭಗವಂತನ ಅರಿವೇ ನಮಗೆ ಸರಿಯಾಗಿ ಬರೋದಿಲ್ಲ. ಆವಾಗ ಅವನಲ್ಲಿ ಉತ್ಕೃಷ್ಟವಾದ ಭಕ್ತಿಯನ್ನು ಕೂಡ ಅಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದ ಯಾವುದು ಸರ್ವೋತ್ತಮವಾದ ವಸ್ತುವೋ, ಯಾವುದು ಜಗತ್ತಿನ ಸಾರಭೂತವಾದ ವಸ್ತುವಾಗಿದೆಯೋ ಅದು ಮೊದಲು ಅಲ್ಲಿ ನಿರೂಪಣೆಗೊಳ್ಳಬೇಕು. ಆ ಹಿನ್ನೆಲೆಯಲ್ಲಿ ಮಧ್ವ ಸಿದ್ಧಾಂತ ಭಗವತ್ ತತ್ವವನ್ನು ಅಲ್ಲಿ ನಿರೂಪಣೆ ಮಾಡುವಾಗ ಮೊಟ್ಟ ಮೊದಲು ಸ್ವತಂತ್ರ ತತ್ವವೆನಿಸಿದ ಭಗವಂತ, ಅನಂತರದಲ್ಲಿ ಆ ಭಗವಂತನ ಅಧೀನಕ್ಕೆ ಒಳಪಡುವ ಈ ಶ್ರೀತತ್ವ, ಅನಂತರದಲ್ಲಿ ಪ್ರಾಣತತ್ವ, ಉಳಿದ ಎಲ್ಲ ದೇವತೆಗಳು ಮತ್ತು ಜೀವರಾಶಿಗಳು, ಈ ಜಡ ಪ್ರಪಂಚ ಅದೆಲ್ಲವನ್ನು ಕೂಡ ಅನಂತರದಲ್ಲಿ ನಾವು ತಿಳಿಯಬೇಕು ಎಂಬುದಾಗಿ ಆ ಹೇಳುವ ಮೂಲಕ ಆ ಭಗವಂತನಿಗೆ ಸರಿಯಾದ ಸ್ಥಾನಮಾನ ಹೇಗೆ ನೀಡಬೇಕು, ಯಾವ ರೀತಿಯಾಗಿ ಪರತತ್ವದ ನಿರೂಪಣೆ ಅದು ಶಾಸ್ತ್ರಗಳಲ್ಲಿ ಬರಬೇಕು ಅನ್ನೋದಕ್ಕೆ ಮಾದರಿಯಾಗುವಂತೆ ಶ್ರೀಮದಾಚಾರ್ಯರು ಈ ಎಲ್ಲ ತತ್ವಗಳನ್ನು, ಪ್ರಮೇಯಗಳನ್ನು ಅವರು ನಿರೂಪಣೆ ಮಾಡಿದ್ದಾರೆ. ಹಾಗಾಗಿ ಭಗವಂತನೊಬ್ಬನೇ ಸ್ವತಂತ್ರ, ಆದ್ದರಿಂದ ಉಳಿದ ಎಲ್ಲ ಜಗತ್ತು ಕೂಡ ಅಸ್ವತಂತ್ರವಾಗಿದೆ. ಆದ್ದರಿಂದ ಆ ಜಗತ್ತು ಚೇತನ ವರ್ಗದ ಎಂದ ಕೂಡಿರ್ತಕ್ಕಂಥದ್ದಾಗಿದೆ. ಆದ್ದರಿಂದ ಅಂತಹ ಭಗವಂತನ ಅಸ್ತಿತ್ವ ಅದು ಸ್ವತಂತ್ರವಾಗಿ ಇರತಕ್ಕಂಥದ್ದಾಗಿದೆ. ಉಳಿದವುಗಳ ಆ ಉಳಿದ ಜೀವರಾಶಿಗಳ ಅಥವಾ ದೇವತೆಗಳ ಅಸ್ತಿತ್ವ ಹೀಗೆ ಭಗವಂತನ ಅಧೀನವಾಗಿದೆ. ಅದರಂತೆ ಭಗವಂತನ ಅಸ್ತಿತ್ವ ಇನ್ಯಾರದ್ದು ಅಧೀನ ಆಗಿಲ್ಲ ಅನ್ನತಕ್ಕಂತಹ ಒಂದು ಮುಖ್ಯವಾದ ಪ್ರಮೇಯವನ್ನು ನಮ್ಮ ಸಿದ್ಧಾಂತ ತಿಳಿಸ್ತಾ ಇದೆ. ಆ ದೃಷ್ಟಿಯಿಂದಲೇ ಉಳಿದ ಎಲ್ಲ ಜೀವರನ್ನು ಒಂದು ರೀತಿ ಮೀನುಗಳು ಅಂತ ನಾವು ತಿಳಿದರೆ, ಭಗವಂತ ಅವುಗಳಿಗೆಲ್ಲ ಆಶ್ರಯವನ್ನು ಕೊಡುವ ನೀರಿದ್ದ ಹಾಗೆ. ಆದ್ದರಿಂದ ಶ್ರೀಮದ್ ಭಾಗವತದಲ್ಲಿ ಪ್ರಹ್ಲಾದರಾಜರು ಭಗವಂತನಿಗೂ ಮತ್ತು ಜೀವರಿಗೆ ಇರುವ ಸಂಬಂಧ ಎಂಥದ್ದು, ಯಾವ ರೀತಿ ನಾವು ಭಗವಂತನ ಆ ಒಂದು ಅಧೀನಕ್ಕೆ ನಾವು ಒಳಪಟ್ಟಿದ್ದೇವೆ, ಯಾವುದೋ ಒಂದು ವಿಷಯದಲ್ಲ ಅಥವಾ ಬೇರೆ ವಿಚಾರಗಳಲ್ಲ ಅಂತ ಕೇಳಿದಾಗ ಅದಕ್ಕೆ ಭಕ್ತ ಮತ್ತು ಅಥವಾ ಎಲ್ಲ ಜೀವರಾಶಿಗಳ ಭಗವಂತನ ಸಂಬಂಧವನ್ನು ಹೇಳುವಾಗ ಅವರು ಹೇಳ್ತಾ ಇದ್ದಾರೆ, ಯಥಾ ಝಷಾಣಾಂ ಇವ ತೋಯ ಮಧ್ಯೆ ಅಂತ. ನೀರು ಮತ್ತು ಮೀನುಗಳ ಸಂಬಂಧ ಇದ್ದಾಗೆ ಈ ಎಲ್ಲ ಅಸ್ವತಂತ್ರ ಜೀವರಾಶಿಗಳಿಗೂ ಮತ್ತು ಭಗವಂತನಿಗೂ ಇರತಕ್ಕಂತಹ ಒಂದು ಸಂಬಂಧ ಎಂಬುದಾಗಿ ಅವರು ನಿರೂಪಣೆ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಮೀನುಗಳು ಇರಬೇಕಾಗಿದ್ದರೆ ನೀರು ಇರಲೇಬೇಕು. ನೀರು ಇಲ್ಲ ಅಂತ ಆದರೆ ಆ ಮೀನುಗಳ ಅಸ್ತಿತ್ವನೇ ಇರೋದಕ್ಕೆ ಸಾಧ್ಯ ಇಲ್ಲ. ಆದರೆ ನೀರು ಇರಬೇಕಾಗಿದ್ದರೆ ಮೀನುಗಳ ಅವಶ್ಯಕತೆ ಇಲ್ಲ. ನೀರು ಸ್ವತಂತ್ರವಾಗಿ ತಾನು ಇರಬಲ್ಲದು. ಉಳಿದವುಗಳಿಗೂ ಕೂಡ ಜಲಚರ ಪ್ರಾಣಿಗಳಿಗೆ ಅದು ಆಶ್ರಯವನ್ನು ಕೊಡಬಲ್ಲದು. ಅಷ್ಟು ಮಾತ್ರವಲ್ಲ, ಇಂತಹ ಹಲವಾರು ಆ ಜಲಚರ ಪ್ರಾಣಿಗಳು ಹಿಂದೆಯೂ ಕೂಡ ಆ ಜಲಾಶಯದಲ್ಲಿ ಇದ್ದು ಅವೆಲ್ಲ ಹೋಗಿವೆ, ಮತ್ತು ಹೊಸದಾಗಿ ಹುಡ್ತಾ ಇವೆ. ಆ ಹಿಂದೆ ಆಗಿ ಹೋದ, ಈಗಿರುವ, ಮುಂದೆ ಬರುವ ಎಲ್ಲ ತರಹದ ಈ ಜಲಚರ ಪ್ರಾಣಿಗಳಿಗೆಲ್ಲ ಆಶ್ರಯವನ್ನು ಕೊಟ್ಟು ತಾನು ಮಾತ್ರ ಯಾರಿಂದಲೂ ಕೂಡ ಆಶ್ರಯವನ್ನು ಪಡೆಯದೆ ಇನ್ನೊಬ್ಬರ ಅಧೀನತೆಯನ್ನು ಅನುಭವಿಸದೆ ಆ ಸ್ವತಂತ್ರವಾಗಿರ್ತಕ್ಕಂಥದ್ದು ಯಾವುದು ಅದು ಜಲತತ್ವ. ಅದರಂತೆ ಭಗವಂತನು ಕೂಡ ಈ ಎಲ್ಲ ಜೀವರಾಶಿಗಳಿಗೆ ಅವನೇ ಆಶ್ರಯವನ್ನು ಕೊಡ್ತಾ ಇದ್ದಾನೆ. ಅವನ ಅಧೀನವಾಗಿ ಎಲ್ಲ ಆ ಜೀವರಾಶಿಗಳು ಇದ್ದಾರೆ. ಯಾವ ಸಂದರ್ಭದಲ್ಲೂ ಕೂಡ ಅವರುಗಳಿಗೆ ಆ ಭಗವಂತ ಇಲ್ಲದೆ ಅವುಗಳಿಗೆ ಬದುಕು ಎಂಬತಕ್ಕಂಥದ್ದೇ ಇಲ್ಲ. ಹೇಗೆ ನೀರಿಲ್ಲದೆ ಆ ಮೀನಿಗೆ ಅಸ್ತಿತ್ವವೇನೇ ಇಲ್ಲ, ಅದರ ಬದುಕೇ ಇಲ್ಲ, ಅದರಂತೆ ನಮಗೆ ಭಗವಂತನಿಲ್ಲದೆ ನಮಗೆ ಯಾವುದೇ ರೀತಿಯಾದ ಅಸ್ತಿತ್ವ ಇಲ್ಲ. ಅನಂತರದಲ್ಲಿ ಯಾವುದೇ ರೀತಿಯಾದ ಬದುಕು ನಮಗೆ ಇಲ್ಲವಾದ್ದರಿಂದ ಈ ಹಿನ್ನೆಲೆಯಲ್ಲಿ ನಮ್ಮೆಲ್ಲರನ್ನು ಕೂಡ ಅಲ್ಲಿ ನೇಮನ ಮಾಡ್ತಕ್ಕಂತಹ, ನಮಗೆ ಆಶ್ರಯವನ್ನು, ಅನಂತರದಲ್ಲಿ ಎಲ್ಲ ಬಗೆಯಾಗಿರ್ತಕ್ಕಂತಹ ಆ ಒಂದು ಸತ್ವವನ್ನು ನೀಡಿದ ಆ ಭಗವಂತ ಅವನು ಸ್ವತಂತ್ರನಾಗಿ ಸರ್ವೋತ್ತಮನಾಗಿದ್ದಾನೆ ಎನ್ನುವುದೇ ಅದು ಮುಖ್ಯವಾಗಿರ್ತಕ್ಕಂಥ ಪ್ರಮೇಯ. ಹೀಗೆ ವೇದಗಳ ಆಧಾರದಿಂದ ಈ ಸ್ವತಂತ್ರ ತತ್ವವೆನಿಸಿದ ಭಗವಂತನನ್ನು ಮೊಟ್ಟ ಮೊದಲು ಪ್ರತಿಪಾದನೆ ಮಾಡಿದಂತಹ ಮಧ್ವ ಸಿದ್ಧಾಂತ ಅವನ ಪಾರಮ್ಯವನ್ನು ಕೂಡ ಸಾಧನೆ ಮಾಡ್ತಾ ಇದೆ. ಇದು ಉಳಿದ ದರ್ಶನಗಳನ್ನು ನಾವು ಕಾಣೋದಕ್ಕೆ ಅಲ್ಲಿ ಸಾಧ್ಯವೇ ಇಲ್ಲ. ನೈಯಾಯಿಕರು ಕೂಡ ಭಗವಂತನನ್ನು, ತಾರ್ಕಿಕರು
ಅವನು ನಿಯಾಮಕನಾಗಿದ್ದಾನೆ ಜಗತ್ತಿಗೆ ಅಂತ ಹೇಳಿದರೂ ಕೂಡ ಅವರು ಸ್ಪಷ್ಟವಾಗಿ ಭಗವಂತನಲ್ಲಿ ಸರ್ವೋತ್ತಮತ್ವ ಇದೆ, ಅವನು ಇತರ ಜೀವರಾಶಿಗಳನ್ನು ಯಾವ ಅಂಶದಲ್ಲಿ ಅವನು ತನ್ನ ಆ ಹಿಡಿತದಲ್ಲಿ ಇಟ್ಕೊಂಡಿದ್ದಾನೆ, ಅವರ ಮೇಲೆ ನಿಯಮನ ಮಾಡ್ತಾ ಇದ್ದಾನೆ, ಆ ಅಂಶಗಳನ್ನು ಅವರೆಲ್ಲ ಸ್ಪಷ್ಟಪಡಿಸೋದೇ. ಆದರೆ ಶ್ರೀಮದ್ ಆಚಾರ್ಯರು ಮಾತ್ರ ಆ ಭಗವಂತ ಅವನು ಸ್ವತಂತ್ರನಾಗುವುದರ ಜೊತೆಗೆ ಅವನು ಸರ್ವೋತ್ತಮನಾಗಿದ್ದಾನೆ, ಇದಕ್ಕೆ ವೇದವೇ ಬಹಳ ಸ್ಪಷ್ಟವಾದ ಆಧಾರ ಎಂಬುದಾಗಿ ಹೇಳಿ ಅವರು ನಿರೂಪಣೆ ಮಾಡಬೇಕಾದರೆ ಅದಕ್ಕೆ ವೇದಗಳಲ್ಲೂ ಕೂಡ ಭಗವಂತನ ಸರ್ವೋತ್ತಮತ್ವಕ್ಕೆ ಆ ಪೂರಕವಾದ ಅಂಶಗಳಿಗೆ ಬದಲಾಗಿ ಉಳಿದ ದೇವತೆಗಳಿಗೆ ಶ್ರೇಷ್ಠತೆಯನ್ನು ಹೇಳುವ ವಚನಗಳೇ ಹೆಚ್ಚಾಗಿ ಕಂಡು ಬರ್ತಾ ಇತ್ತು. ನಾವು ಋಗ್ವೇದ ಬೇರೆ ಬೇರೆ ವೇದಗಳನ್ನು ನೋಡಿ ಅಲ್ಲೆಲ್ಲ ಇಂದ್ರ, ವಾಯು, ವರುಣ, ಅಗ್ನಿ ಇವರುಗಳ ಬಗ್ಗೆನೇ ಪ್ರತಿಪಾದನೆ ಇದೆ. ಋಗ್ವೇದ ಆರಂಭವಾಗುವುದೇ ಅಗ್ನಿಮೀಳೆ ಪುರೋಹಿತಂ, 9 ವಚನಗಳು ಋಕ್ಕುಗಳು ಬರೀ ಅಗ್ನಿಯ ಬಗ್ಗೆ ಹೇಳ್ತಾ ಇವೆ. ಅನಂತರದಲ್ಲಿ ಇಂದ್ರನ ಬಗ್ಗೆ, ವಾಯು, ವರುಣ, ಇತರ ದೇವತೆಗಳು, ಮಿತ್ರಾವರುಣರು ಅಂತ ಅವರುಗಳ ಬಗ್ಗೆ, ಹೀಗೆ ವೇದಗಳೆಲ್ಲ ಆ ಸರ್ವೋತ್ತಮನಾದ ಯಾವ ಭಗವಂತನನ್ನು ಒತ್ತು ಕೊಟ್ಟು ಅವನ ಬಗ್ಗೆ ಹೇಳಬೇಕಾಗಿತ್ತು, ಆ ದೇವರನ್ನು ಬಿಟ್ಟು ಉಳಿದ ದೇವತೆಗಳ ಬಗ್ಗೆ ಹೇಳ್ತಾ ಇವೆ. ಎಲ್ಲೋ ಒಂದು ಕಡೆ ಮಾತ್ರ ಅಗ್ನಿರ್ವೈ ದೇವಾನಾಂ ಅವಮಃ ವಿಷ್ಣು ಪರಮಃ ಅಂತ ಒಂದು ಶ್ರುತಿ ಮಾತ್ರ ದೇವತಾ ವರ್ಗದಲ್ಲಿ ಇರುವ ಅಗ್ನಿ ಅವನು ಎಲ್ಲರಿಗಿಂತ ಅವನು ಕಡಿಮೆಯವನಾಗಿದ್ದಾನೆ, ವಿಷ್ಣು ಮಾತ್ರ ಅವನು ಪರಮ ಸರ್ವೋತ್ತಮನಾಗಿದ್ದಾನೆ ಅಂತ ಹೇಳಿಬಿಡ್ತಾನೆ.